ಗ್ಯಾರಂಟಿ ಯೋಜನೆಗಳಿಗೆ ಹಣ ಹೊಂದಿಸಲಾಗದೆ ಕಾಯ್ದೆ ಉಲ್ಲಂಘಿಸಿ ಪರಿಶಿಷ್ಟ ಜಾತಿ ಪಂಗಡಕ್ಕೆ ಮೀಸಲಿಟ್ಟಿದ್ದ ಹಣವನ್ನ ರಾಜ್ಯ ಸರ್ಕಾರ ದುರ್ಬಳಕೆ ಮಾಡಿಕೊಳ್ಳುತ್ತಿದೆ ಎಂದು ಮೈಸೂರು ಸಂಸದ ಹಾಗೂ ರಾಜವಂಶಸ್ಥ ಯದುವೀರ್ ಕೃಷ್ಣದತ್ತ ಒಡೆಯರ್ ದೂರಿದರು. ನಗರದಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಪರಿಶಿಷ್ಟ ಸಮುದಾಯಗಳಿಗೆ ಮೀಸಲಿಟ್ಟ ಹಣವನ್ನ ಮೂಲ ಉದ್ದೇಶಕ್ಕೆ ಬಳಸಬೇಕೆಂದು ಇದೇ ಸರ್ಕಾರ ಕಾಯ್ದೆ ಮಾಡಿತ್ತು. 7D ರದ್ದು ಮಾಡಿದ್ರು. ಆದರೀಗ ಅವರೇ ಉಲ್ಲಂಘನೆ ಮಾಡಿದ್ದಾರೆ. ಇದರ ವಿರುದ್ಧ ನಮ್ಮ ಹೋರಾಟ ನಡೆಯುತ್ತಿದೆ. ಅಧಿಕಾರಕ್ಕೆ ಬಂದ ವರ್ಷವೇ SC STಗೆ ಮೀಸಲಿಟ್ಟ ಹಣದಲ್ಲಿ 11,144 ಕೋಟಿಯನ್ನ ಗ್ಯಾರಂಟಿಗೆ ಬಳಸಿಕೊಂಡಿದ್ದಾರೆ. 2024ರಲ್ಲಿ SCP TCP ಸೇರಿ 14,282 ಕೋಟಿ ಉಪಯೋಗಿಸಿದ್ದಾರೆ ಎಂದು ಕಿಡಿಕಾರಿದ ಅವರು, SC STಗಳ ಸಬಲೀಕರಣಕ್ಕೆ ಅನುದಾನ ಬಳಸಬೇಕಿತ್ತು. ಆದರೆ ಈ ಸರ್ಕಾರ 2 ವರ್ಷಗಳಲ್ಲಿ ದುರ್ಬಳಕೆ ಮಾಡಿಕೊಂಡಿದೆ. ಕೂಡಲೇ ಈ ಬಗ್ಗೆ ಒಂದು ಶ್ವೇತಪತ್ರ ಹೊರಡಿಸಬೇಕು ಎಂದು ಆಗ್ರಹಿಸಿದ ಅವರು, ಮುಂದೆಯೂ 14,500 ರೂಪಾಯಿ ಹಣ ದುರ್ಬಳಕೆಗೆ ಸನ್ನದ್ಧವಾಗಿರುವ ಬಗ್ಗೆ ಮಾಹಿತಿ ಇದೆ. ಗ್ಯಾರಂಟಿಗೆ ಹಣ ಹೊಂದಿಸುವ ಯೋಗ್ಯತೆ ಇಲ್ಲದೆ ದಲಿತರ ಹಣ ದುರ್ಬಳಕೆ ಮಾಡುತ್ತಿರುವುದು ವಿಷಾದಕರ ಎಂದರು. ಇನ್ನು ಸಿನಿಮಾ ಕಲಾವಿದರಿಗೆ DCM DKಶಿ ವಾರ್ನಿಂಗ್ ವಿಚಾರ ಕುರಿತ ಪ್ರಶ್ನೆಗೆ, ಚಲನಚಿತ್ರ ನಟರು ಹೋರಾಟದಲ್ಲಿ ಅಥವಾ ಉತ್ಸವದಲ್ಲಿ ಪಾಲ್ಗೊಳ್ಳಬೇಕೋ ಬೇಡವೋ ಎಂಬುದು ಅವರ ಆಯ್ಕೆ. ಅವರೇ ತೀರ್ಮಾನ ಮಾಡಬೇಕಾಗುತ್ತದೆ. ಚಲನಚಿತ್ರದವರು ಯಾವುದೇ ಪಕ್ಷಕ್ಕೆ ಸೇರಿರಲ್ಲ. ಅವರನ್ನ ಬಂದಿಲ್ಲ ಎಂದು ಪ್ರಶ್ನೆ ಮಾಡುವುದು ಸೂಕ್ತವಲ್ಲ. ಅಧಿಕಾರದಲ್ಲಿರುವವರು ಸರ್ವಾಧಿಕಾರಿ ತರ ಘೋಷಣೆ ಮಾಡುವುದು ಕಡಿಮೆ ಮಾಡಬೇಕು. ಅದು ಅವರ ಅಹಂಕಾರ ತೋರಿಸುತ್ತೆ ಎಂದು ತಿರುಗೇಟು ನೀಡಿದರು. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಒಂದು ಮೀಸಲಿಟ್ಟಿರುವಂಥದ್ದು ಒಂದು ಹಣ ನಮ್ಮ SC SP TSP ಕಾಯ್ದೆ ಏನಿದೆ, ಶೆಡ್ಯೂಲ್ ಕಾಸ್ಟ್ ಸಬ್ ಪ್ಲಾನಿಂಗ್ ಟ್ರೈಬಲ್ ಸಬ್ ಪ್ಲಾನಿಂಗ್ ಈ ಆ್ಯಕ್ಟು, ಇದರಲ್ಲಿ 74-75ರಲ್ಲೇ ಕೇಂದ್ರ ಸರ್ಕಾರದಲ್ಲಿ ಇದರ ಒಂದು ಚರ್ಚೆ ಶುರುವಾಗಿತ್ತು. 7ನೇ ಒಂದು ಪಂಚವಾರ್ಷಿಕ ಯೋಜನೆಯಲ್ಲಿ ಇದು ಅನುಷ್ಠಾನಕ್ಕೆ ಬಂದಿತ್ತು. ನಮ್ಮ ಅನೇಕ ರಾಜ್ಯಗಳು ಸಹ ತಮ್ಮದೇ ಆದ ಒಂದು ಏನು ಜನಸಂಖ್ಯೆ ಇಲ್ಲಿರುವಂಥ ವೈವಿಧ್ಯತೆ ಪ್ರಕಾರ ಅವರು ಸೂಕ್ತವಾಗಿ ಇದನ್ನ ಅನುಷ್ಠಾನ ಮಾಡಲಿಕ್ಕೆ ಈ ಕಾಯ್ದೆಯನ್ನು ರೂಪಿಸಲಿಕ್ಕೆ ಒಂದು ಅವಕಾಶ ಇತ್ತು. ಕರ್ನಾಟಕವು ಸಹ ತಮ್ಮದೇ ಆದ ಜನಸಂಖ್ಯೆ ಒಂದು ಅನುಗುಣವಾಗಿ ಅವರು ಅನುಷ್ಠಾನವನ್ನು ಮಾಡಿದ್ದಾರೆ. ಮುಖ್ಯವಾಗಿ 7Dನೂ ಕೂಡ ನಮ್ಮ ಕರ್ನಾಟಕದಲ್ಲಿ ರದ್ದು ಮಾಡಿರುವಂಥದ್ದು ವಿಶೇಷವಾದದ್ದು. ಯಾಕೆಂದರೆ ಅದರಲ್ಲಿ ಹಣ ವರ್ಗಾವಣೆ ಆಗಬಾರ್ದು. ಬೇರೆ ಸಕಲೇಶಪುರ ಶಾಸಕ ಹಾಗೂ SC ಮೋರ್ಚಾ ರಾಜ್ಯಾಧ್ಯಕ್ಷ ಸಿಮೆಂಟ್ ಮಂಜು ಮಾತನಾಡಿ, ಮತ್ತೆ 14,885 ಕೋಟಿ ಪಡೆಯಲು ಹುನ್ನಾರ ನಡೆದಿದೆ. ಇದರ ವಿರುದ್ಧ ನಾವು ವಿಧಾನಸೌಧದ ಒಳಗೆ ಮತ್ತು ಹೊರಗೆ ಹೋರಾಟ ಮಾಡುತ್ತೇವೆ. SC ST ನಿಗಮ ಹೊರತುಪಡಿಸಿ ಬೇರೆ ನಿಗಮಗಳಲ್ಲಿ ಏಕೆ ಹಣ ತೆಗೆದಿಲ್ಲ? ಹೀಗಿದ್ದರೂ ದಲಿತ ಸಚಿವರು ಪ್ರಶ್ನೆ ಮಾಡುತ್ತಿಲ್ಲ ಎಂದು ಬೇಸರ ಹೊರಹಾಕಿದ ಅವರು, ತಳ ಸಮುದಾಯಕ್ಕೆ ನ್ಯಾಯ ಕೊಡಿಸಲು ನಮ್ಮ ಹೋರಾಟ ನಿರಂತರ ಎಂದರು. TSP ಹಣವನ್ನು 23-24 ಆಲ್ರೆಡಿ 25,000 ಕೋಟಿ ದುಡ್ಡನ್ನು ತಗೊಂಡಿದ್ದಾರೆ. ಈಗಲೂ ಕೂಡ 15,000 ಅಂದರೆ 14,888 ಕೋಟಿ ದುಡ್ಡನ್ನು ತಗೊಳಕ್ಕೆ ಆಲ್ರೆಡಿ ಬಜೆಟಲ್ಲಿ ಪ್ರಾವಿಷನ್ನ ಮಾಡ್ಕೊಂಡಿದ್ದಾರೆ. ನಾವು ಹಿಂದೆನೂ ಕೂಡ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಪ್ರತಿ ವಿಧಾನಸಭಾ ಕ್ಷೇತ್ರ ಪ್ರತಿ ಜಿಲ್ಲಾ ಕೇಂದ್ರದಲ್ಲಿ ಪ್ರತಿಭಟನೆಯನ್ನು ಮಾಡಿದ್ದೀವಿ. ಇವತ್ತು ಕೂಡ ವಿಧಾನಸೌಧದ ಒಳಗಡೆನೂ ಕೂಡ ಹೋರಾಟ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ಕೂಡ SCP TSP ಹಣವನ್ನು ಏನೀಗ 15,000 ಕೋಟಿನ ತೊಗೋಬೇಕು ಅಂತ ತೀರ್ಮಾನ ಮಾಡಿದರೆ ಅದನ್ನು ಯಾವುದೇ ಕಾರಣಕ್ಕೂ ತೊಗೋಬಾರ್ದು. ಅದನ್ನು ದಲಿತರಿಗೆ ಮೀಸಲಿಡಬೇಕು ಅಂತೇಳಿ ಹೋರಾಟವನ್ನು ನಾವು ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರು, ವಿರೋಧ ಪಕ್ಷದ ನಾಯಕರು ವಿಧಾನಸೌಧದ ಒಳಗಡೆನೂ ಹೋರಾಟ ಮಾಡ್ತೀವಿ, ಹೊರಗಡೆನೂ ಕೂಡ ಹೋರಾಟ ಮಾಡ್ತೀವಿ. 100% ಇಟ್ಟಿದ್ದೀವಿ. ದಲಿತ ಸಮುದಾಯ ಸಚಿವರು ಕೂಡ ಕೆಲವೊಂದು ಬಾರಿ ಸಂದೇಶ ಕೊಟ್ಟಿದ್ದಾರೆ, ಈ ಹಣ ಕೂಡ ದಲಿತರಿಗೆ ಸೇರುತ್ತೆ, ದಲಿತರಿಗೆ ಹೋಗುತ್ತೆ, ಅದರಲ್ಲೇನು ಬೈಫರ್ಕೇಟ್ ಮಾಡೋಂಥ ಅವಶ್ಯಕತೆ ಏನಿರಲ್ಲ. ಅದು 14,000 ಕೋಟಿ ತೆಗೆದು ಕೂಡ ದಲಿತರಿಗೆ ಸೇರುತ್ತೆ ಅನ್ನೋದು ಹೇಳ್ತೀನಿ. ಅಲ್ಲ ರೀ, SCP TSP ದುಡ್ಡನ್ನು ಇವರು ಭಾಗ್ಯಗಳಿಗೆ ಉಪಯೋಗ ಮಾಡ್ಕೊಂಡು ದಲಿತರಿಗೆ 2,000 ಕೊಡೋ ಜಾಗದಲ್ಲಿ 4,000 ಕೊಡ್ತಾ ಇದ್ದಾರಾ? ಕೊಡ್ತಾ ಇಲ್ವಲ್ಲ. ಇವರಿಗೆ ಈಗ ಬೇರೆ ನಿಗಮದಲ್ಲಿ ತಗೋಬೋದಲ್ಲ, ಅಲ್ಪಸಂಖ್ಯಾತ ನಿಗಮದಲ್ಲಿ ತಗೋಬೋದಲ್ಲ, ತಗೊಂಡು ಈ ಸಂದರ್ಭದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಸಿದ್ದೇಶ್ ನಾಗೇಂದ್ರ ಸೇರಿ ಹಲವರು ಹಾಜರಿದ್ದರು.